ಎಳೆಯರೆ, ಹಿಂದಿನ ಎಪಿಸೋಡ್ನಲ್ಲಿ ನಾವು ನೋಡಿದ್ವಿ, ಒಂದು ವಿಚಿತ್ರ ವೈರಸ್ ಹರಡಿ ಭೂಮಿ ಮೇಲಿರೋ ಎಲ್ಲಾ ಮನುಷ್ಯರು ಸತ್ತು ಹೋಗ್ತಾರೆ. ಆದ್ರೆ ಫಿಲಿಪ್ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ಹೇಗೋ ಬಚಾವಾಗಿರ್ತಾನೆ. ಯಾರಾದ್ರೂ ಮನುಷ್ಯರು ಸಿಗ್ತಾರಾ ಅಂತ ಅಲೆದಾಡ್ತಿರ್ತಾನೆ. ಆದ್ರೆ ಯಾರು ಸಿಗದೆ ಇದ್ದಾಗ ಬೇಜಾರಾಗಿ ತನ್ನ ಪ್ರಾಣ ಕಳ್ಕೊಳ್ಳೋಕೆ ಡಿಸೈಡ್ ಮಾಡ್ತಾನೆ. ಅಷ್ಟರಲ್ಲೇ ಒಂದು ಗುಡ್ಡದ ಹಿಂದೆಯಿಂದ ಹೊಗೆ ಬರೋದನ್ನ ನೋಡ್ತಾನೆ. ಫಿಲಿಪ್ ಓಟ ಅಲ್ಲಿಗೆ ಹೋದಾಗ ಕ್ಯಾರಲ್ ಅನ್ನೋ ಹೆಂಗಸು ಇನ್ನೂ ಬದುಕಿರೋದನ್ನ ನೋಡ್ತಾನೆ. ಫಿಲಿಪ್ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಆದ್ರೆ ಅವಳ ಉಲ್ಟಾ ಪಲ್ಟಾ ಚೇಷ್ಟೆಗಳು ಮತ್ತೆ ಬೊಬ್ಬೆ ಹೊಡೆಯೋ ಅಭ್ಯಾಸದಿಂದ ಫಿಲಿಪ್ಗೆ ಸಿಕ್ಕಾಪಟ್ಟೆ ಕಿರಿಕಿರಿಯಾಗುತ್ತೆ. ಅದಕ್ಕೆ ಅವಳನ್ನ ಬೇರೆ ಮನೆಯಲ್ಲಿ ಇರೋಕೆ ಹೇಳ್ತಾನೆ. ಒಂದು ದಿನ ಕ್ಯಾರಲ್ ಹೇಳ್ತಾಳೆ, ನಾವಿಬ್ರು ಭೇಟಿಯಾಗಿರೋದು ಬರೀ ಆಕಸ್ಮಿಕ ಅಲ್ಲ, ಇದರ ಹಿಂದೆ ಒಂದು ಉದ್ದೇಶ ಇದೆ. ಅದು ಏನಂದ್ರೆ ಭೂಮಿ ಮೇಲೆ ಮನುಷ್ಯರ ಸಂತಾನವನ್ನ ಮತ್ತೆ ಬೆಳೆಸೋದು ಅಂತ. ಫಿಲಿಪ್ ಮೊದಲು ಇದಕ್ಕೆ ಒಪ್ಪೋದಿಲ್ಲ, ಆದ್ರೆ ಆಮೇಲೆ ಅವನಿಗೂ ಆಸೆ ಆಗಿ ಸರಿ ಅಂತಾನೆ. ಆಮೇಲೆ ಫಿಲಿಪ್ ಮತ್ತೆ ಕ್ಯಾರಲ್ ಇಬ್ರು ಮದುವೆಯಾಗಿ ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ತಿರ್ತಾರೆ. ಎಲ್ಲಾ ಚೆನ್ನಾಗಿ ನಡೀತಿರುವಾಗ ಒಂದು ದಿನ ಅವರಿಗೆ ಮೆಲಿಸ್ಸಾ ಅನ್ನೋ ಹುಡುಗಿ ಎದುರಾಗ್ತಾಳೆ. ಮೆಲಿಸ್ಸಾ ನೋಡೋಕೆ ಎಷ್ಟು ಸುಂದರವಾಗಿದ್ಲು ಅಂದ್ರೆ ಫಿಲಿಪ್ ಅವಳನ್ನು ನೋಡಿದ ತಕ್ಷಣ ಫಿದಾ ಆಗಿಬಿಡ್ತಾನೆ. ಅವಳನ್ನು ಪಟಾಯಿಸೋಕೆ ಏನೇನೋ ಕಸರತ್ತು ಮಾಡ್ತಾನೆ, ಆದ್ರೆ ಅದೆಲ್ಲ ಫ್ಲಾಪ್ ಆಗುತ್ತೆ. ಕೊನೆಗೆ ಮೆಲಿಸಾ ಮನಸ್ಸಲ್ಲಿ ಜಾಗ ಪಡೆಯೋಕೆ ತನ್ನ ಗಡ್ಡನ್ನು ಶೇವ್ ಮಾಡ್ಕೋತಾನೆ. ಒಂದು ದಿನ ಫಿಲಿಪ್ ಮತ್ತು ಮೆಲಿಸಾ ಇಬ್ಬರು ಕುಳಿತು ಬೀರ್ ಕುಡಿಯುವಾಗ ಮೆಲಿಸಾ ಫುಲ್ ಕಟಿಂಗ್ ಹಾಕಿದ ಅಮಲಿನಲ್ಲಿ ಹೀಗೆ ಹೇಳ್ತಾಳೆ, ನನಗೆ ಒಬ್ಬಳೇ ಇರೋಕೆ ಸಾಕಾಗಿ ಹೋಗಿದೆ, ನನ್ನದು ಕೆಲವು ಆಸೆಗಳಿವೆ, ಅವನ್ನ ಪೂರೈಸ್ಕೋಬೇಕು ಅಂತಿದೆ ಅಂತ. ಇದನ್ನು ಕೇಳಿ ಫಿಲಿಪ್ಗೆ ಲಾಟರಿ ಹೊಡೆದಷ್ಟು ಖುಷಿಯಾಗುತ್ತೆ. ಮೆಲಿಸಾ ತನ್ನ ಜೊತೆ ಮಲಗೋಕೆ ರೆಡಿ ಇದ್ದಾಳೆ ಅಂತ ಇವನು ಭಾವಿಸ್ತಾನೆ. ಅದಕ್ಕಾಗಿಯೇ ಅವನು ಕ್ಯಾರಲ್ಗೆ ಡಿವೋರ್ಸ್ ಕೊಡೋಕೆ ಅಂತ ಹೋಗ್ತಾನೆ. ಆದ್ರೆ ಅವಳ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನಾಗ್ತಾನೆ. ಇನ್ನೊಂದೆಡೆ ಒಂದು ಆಡಿ ಕಾರ್ ಬರೋದನ್ನ ನಾವು ನೋಡ್ತೀವಿ. ಅದರಲ್ಲಿರೋ ವ್ಯಕ್ತಿ ಫಿಲಿಪ್ ಹಾಕಿದ್ದ ಒಂದು ಬೋರ್ಡ್ ನೋಡ್ತಾನೆ. ಅದರಲ್ಲಿ ಇನ್ನೂ ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂತ ಬರೆದಿರುತ್ತೆ. ಅದನ್ನು ನೋಡಿ ಆತ ಸಿಟಿಯ ಕಡೆಗೆ ಬರ್ತಾನೆ. ಅತ್ತ ಫಿಲಿಪ್, ಕ್ಯಾರಲ್ ಮತ್ತು ಮೆಲಿಸಾ ಮೂವರು ಸೇರಿ ಪಾರ್ಟಿ ಮಾಡ್ತಿರ್ತಾರೆ. ಆಗ ಕ್ಯಾರಲ್ ಮೆಲಿಸಾಗೆ ಹೇಳ್ತಾಳೆ, ನೋಡು ಮೆಲಿಸಾ, ಮದುವೆಗೆ ಮುಂಚೆ ಈ ಫಿಲಿಪ್ ಏನ್ ಹೇಳ್ತಿದ್ದ ಗೊತ್ತಾ, ನೀನು ಈ ಭೂಮಿಯ ಮೇಲೆ ಇರೋ ಕೊನೆಯ ಹೆಣ್ಣಾಗಿದ್ರು ನಿನ್ನ ಹತ್ರ ಸುಹಾಗರಾತ್ ಮಾಡಲ್ಲ ಅಂತಿದ್ದ. ಆದ್ರೆ ಗೊತ್ತಿಲ್ಲ, 2 ದಿನದಲ್ಲೇ ಏನಾಯ್ತೋ ಇವನೇ ಮದುವೆಯಾದ ಅಂತ. ಅಷ್ಟರಲ್ಲಿ ಕುಡಿಯೋಕೆ ಡ್ರಿಂಕ್ಸ್ ಮುಗಿದು ಹೋಗುತ್ತೆ. ಕ್ಯಾರಲ್ ಅದನ್ನು ತರೋಕೆ ಒಳಗೆ ಹೋಗ್ತಾಳೆ. ಅವಳು ಹೋಗಿದ್ದೇ ತಡ. ಫಿಲಿಪ್ ಮೆಲಿಸಾ ಹತ್ರ ಕೇಳ್ತಾನೆ, ಅಲ್ಲ, ನೀನು ಅವತ್ತು ಏನೋ ಆಸೆ ಇದೆ ಅಂದಿದ್ದಲ್ಲ, ಅದರ ಬಗ್ಗೆ ಏನು ಯೋಚನೆ ಮಾಡಿದ್ದೀಯಾ ಅಂತ. ಆಗ ಮೆಲಿಸಾ, ಅದು ನಾನು ಕುಡಿದ ಅಮಲಿನಲ್ಲಿ ಸುಮ್ನೆ ಹೇಳಿದ್ದು ಅಷ್ಟೇ, ನೀನೇನಾದ್ರೂ ಕ್ಯಾರಲ್ಗೆ ಈ ವಿಷಯ ಹೇಳಿದ್ಯಾ ಅಂತ ಕೇಳ್ತಾಳೆ. ಅವನು, ಇಲ್ಲ, ಇದು ನಮ್ಮಿಬ್ಬರ ಮಧ್ಯೆ ಮಾತ್ರ ಇರುತ್ತೆ ಅಂದಾಗ ಅವಳು ನಿರಾಳವಾಗ್ತಾಳೆ. ಕ್ಯಾರಲ್ ವಾಪಸ್ ಬಂದು ಮೆಲಿಸಾಗೆ, ನಾನು ಮತ್ತೆ ಫಿಲಿಪ್ ಇನ್ಮೇಲೆ ಸ್ವಲ್ಪ ಬ್ಯೂಸಿ, ಯಾಕಂದ್ರೆ ಭೂಮಿಯ ಜನಸಂಖ್ಯೆ ಬೆಳೆಸೋ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಾಳೆ. ಫಿಲಿಪ್ಗೆ ಇದು ಮುಜುಗರ ತರುತ್ತೆ. ಮೆಲಿಸಾ ಮುಂದೆ ಇದನ್ನೆಲ್ಲ ಯಾಕೆ ಹೇಳ್ತೀಯಾ ಅಂತ ಕೇಳ್ತಾನೆ. ಆದ್ರೆ ಕ್ಯಾರಲ್ ಅದನ್ನು ಕೇರ್ ಮಾಡದೆ, ನಮಗೆ ತುಂಬಾ ಜನ ಮಕ್ಕಳು ಬೇಕು, ಅದಕ್ಕೆ ನಾವು ಕಷ್ಟಪಡಬೇಕು ಅಂತ ಹೇಳಿ ಅವನನ್ನು ಎಳ್ಕೊಂಡು ಹೋಗ್ತಾಳೆ. ಮರುದಿನ ಫಿಲಿಪ್ ತನ್ನ ಫ್ರೆಂಡ್ಸ್ ಹತ್ರ ಹೋಗಿ, ನೋಡ್ರೋ, ನನಗೂ ಜನಸಂಖ್ಯೆ ಬೆಳೆಸೋಕೆ ಇಷ್ಟ ಇದೆ, ಆದ್ರೆ ಅದು ಬೇಗ ಆಗ್ಬೇಕು ಅಂದ್ರೆ ನಾನು ಇಬ್ಬರನ್ನು ಒಟ್ಟಿಗೆ ಪ್ರೆಗ್ನೆಂಟ್ ಮಾಡ್ಬೇಕು ಅಂತ ಪ್ಲಾನ್ ಹೇಳ್ತಾನೆ. ಅವನು ನೇರವಾಗಿ ಮೆಲಿಸಾ ಹತ್ರ ಹೋಗಿ, ನಿನಗೆ ಜನಸಂಖ್ಯೆ ಬೆಳೆಯೋದು ಬೇಕಾ ಅಂತ ಕೇಳ್ತಾನೆ. ಅವಳು, ಹೌದು, ಇನ್ಸಾನ್ ಜನಾಂಗ ಉಳಿಬೇಕು ಅಂದ್ರೆ ಅದು ಬೇಕೇ ಬೇಕು ಅಂತಾಳೆ. ಇವನು ಅದನ್ನ ತಪ್ಪು ತಿಳ್ಕೊಂಡು ಖುಷಿಯಿಂದ ಕುಣಿತಾ ಕ್ಯಾರಲ್ ಹತ್ರ ಬರ್ತಾನೆ. ಕ್ಯಾರಲ್ ಹತ್ರ ಬಂದು ಮೆಲ್ಲಗೆ, ನನ್ನ ಮನಸ್ಸಲ್ಲಿ ಒಂದು ಗಲೀಜು ಐಡಿಯಾ ಬಂದಿದೆ, ನಾವು ಬೇಗ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಬೇಕು ಅಂದ್ರೆ ನಾನು ಮೆಲಿಸಾನ ಕೂಡ ಪ್ರೆಗ್ನೆಂಟ್ ಮಾಡ್ಬೇಕಾಗುತ್ತೆ ಅಂತ ಒಂಥರ ನಾಟಕ ಮಾಡ್ತಾ ಹೇಳ್ತಾನೆ. ಆದ್ರೆ ಕ್ಯಾರಲ್ಗೆ ಫಿಲಿಪ್ಗೆ ಮೆಲಿಸಾ ಮೇಲೆ ಕಣ್ಣಿದೆ ಅಂತ ಅರ್ಥ ಆಗಿಬಿಡುತ್ತೆ. ಅವಳು ಸ್ಟ್ರಿಕ್ಟ್ ಆಗಿ, ನಾನು ನಿನ್ನನ್ನ ಅವಳ ಜೊತೆ ನೋಡೋಕೆ ಇಷ್ಟಪಡಲ್ಲ ಅಂತ ಹೇಳ್ತಾಳೆ. ಆಗ ಫಿಲಿಪ್ ಒಂದು ಲಾಜಿಕ್ ಹಾಕ್ತಾನೆ, ನೋಡು, ನಮಗೆ ಮಕ್ಕಳು ಹುಟ್ಟಿದ ಮೇಲೆ ಅವರು ದೊಡ್ಡವರಾಗ್ತಾರೆ, ಅವಾಗ ಅವರೆಲ್ಲ ತಮ್ಮಲ್ಲೇ ಮಜಾ ಮಾಡ್ಬೇಕಾ, ಅದೇ ಮೆಲಿಸಾಗೂ ಮಕ್ಕಳಿದ್ರೆ ಅವರು ಒಬ್ಬರಿಗೊಬ್ಬರು ಜೊತೆಯಾಗಬಹುದು ಅಲ್ವಾ ಅಂತ. ಇದನ್ನು ಕೇಳಿ ಕ್ಯಾರಲ್ ಯೋಚನೆಗೆ ಬೀಳ್ತಾಳೆ. ಅವಳು ಟೈಮ್ ಕೇಳಿದಾಗ ಫಿಲಿಪ್, ಖಂಡಿತ ಯೋಚನೆ ಮಾಡು, ನಮ್ಮ ಮಕ್ಕಳು ತಮ್ಮಲ್ಲೇ ಮಜಾ ಮಾಡೋದು ಬೇಕಾ ಅಥವಾ ಮೆಲಿಸಾ ಮಕ್ಕಳ ಜೊತೆನಾ ಅಂತ ನೀನೇ ನಿರ್ಧರಿಸು ಅಂತಾಳೆ. ಮೆಲಿಸಾ ಹೆಸರು ಕೇಳಿದ ಕೂಡಲೇ ಕ್ಯಾರಲ್ಗೆ ಡೌಟ್ ಬಂದು, ನೀನು ಮೊದಲೇ ಅವಳ ಹತ್ರ ಈ ಬಗ್ಗೆ ಮಾತಾಡಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಫಿಲಿಪ್, ಇಲ್ಲ, ಅವಳ ಹತ್ರ ಮಾತಾಡೋ ಅವಶ್ಯಕತೆಯೇ ಬರಲಿಲ್ಲ ಅಂತ ಹೇಳ್ತಾನೆ. ಅದರ ಅಗತ್ಯವಿಲ್ಲ, ಅವಳು ಹೇಗಿದ್ದರೂ ಯಾರನ್ನಾದರೂ ಒಪ್ಪಿಕೊಳ್ಳಲು ಕಾಯುತ್ತಿದ್ದಾಳೆ. ಕ್ಯಾರಲ್ ಹೇಳುತ್ತಾಳೆ,
ಯಾರದ್ದೇ ಆಗಲಿ ಅಥವಾ ನಿನ್ನದೇ ಆಗಲಿ, ನನಗೆ ಎಲ್ಲವೂ ಗೊತ್ತು. ನೀನೇ ಅವಳ ಜೊತೆ ಮಜಾ ಮಾಡಲು ಸಾಯುತ್ತಿದ್ದೀಯ. ಈಗ ನನ್ನ ಮನೆಯಿಂದ ಹೊರನಡಿ. ಆಮೇಲೆ ಅವಳು ಅವನನ್ನು ಮನೆಯಿಂದ ಹೊರದಬ್ಬಿ ಮೆಲಿಸಾಳ ಹತ್ತಿರ ಹೋಗಿ ಫಿಲಿಪ್ ಹೇಳಿದ್ದನ್ನೆಲ್ಲ ವಿವರಿಸುತ್ತಾಳೆ. ತಕ್ಷಣ ಮೆಲಿಸಾ ಫಿಲಿಪ್ ಬಳಿ ಬಂದು ಕೇಳುತ್ತಾಳೆ, ನೀನು ಕ್ಯಾರಲ್ಗೆ ಏನೇನು ಹೇಳಿದೆ? ಅದಕ್ಕೆ ಅವನು, ನಾನೇನು ಹೇಳಿಲ್ಲ ಎನ್ನುತ್ತಾನೆ. ಮೆಲಿಸಾ ಸಿಟ್ಟಿನಿಂದ, ನೀನು ಅವಳಿಗೆಲ್ಲ ಹೇಳಿದ್ದೀಯಾ, ನಾನು ನಿನ್ನ ಕೊಡಲಿಯಿಂದ ನನ್ನ ಹೊಲದಲ್ಲಿ ಕೆಲಸ ಮಾಡಿಸಿಕೊಳ್ಳಲು ಬಯಸುತ್ತೇನೆ ಎಂದು. ಆದರೆ ಅಂದು ನಾನು ಕುಡಿದ ಅಮಲಿನಲ್ಲಿ ಹಾಗೆ ಹೇಳಿದ್ದೆ ಎಂದು ನಿನಗೆ ಮೊದಲೇ ತಿಳಿಸಿದ್ದೆ ಅಲ್ವಾ ಎನ್ನುತ್ತಾಳೆ. ಮತ್ತು ನಿನಗೆ ಗೊತ್ತಾ ಕ್ಯಾರಲ್ ನನಗೆ ಏನು ಹೇಳಿದಳು ಅಂತ? ನಾನು ನಿನ್ನನ್ನು ಅವಳಿಂದ ಕಸಿದುಕೊಳ್ಳಲು ಬಯಸುತ್ತಿದ್ದೇನಂತೆ. ಫಿಲಿಪ್ ಗಾಬರಿಯಿಂದ, ತಡಿ ಸ್ವಲ್ಪ, ನಾನು ಏನೇನು ಹೇಳಿದೆ ಅಂತ ನೆನಪು ಮಾಡಿಕೊಳ್ಳುತ್ತೇನೆ ಎನ್ನುತ್ತಾನೆ. ಆದರೆ ಮೆಲಿಸಾ ಅವನಿಗೆ ಬೈದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆಮೇಲೆ ರಾತ್ರಿ ಫಿಲಿಪ್ ಅವರಿಬ್ಬರನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ. ನೋಡಿ, ನನ್ನಿಂದ ತಪ್ಪಾಗಿದೆ, ನಾನು ನಿಮ್ಮ ಹತ್ತಿರ ಆ ರೀತಿ ಮಾತನಾಡಬಾರದಿತ್ತು ಎಂದು ಬೇಡಿಕೊಳ್ಳುತ್ತಾನೆ. ಸುಮಾರು 4 ಗಂಟೆಗಳ ಕಾಲ ಸತತವಾಗಿ ಕ್ಷಮೆ ಕೇಳಿದ ಮೇಲೆ ಅವರಿಬ್ಬರು ಅವನನ್ನು ಒಳಗೆ ಕರೆಯುತ್ತಾರೆ. ಕ್ಯಾರಲ್ ಹೇಳುತ್ತಾಳೆ, ನಾವಿಬ್ಬರೂ ಇದರ ಬಗ್ಗೆ ತುಂಬಾ ಯೋಚಿಸಿದ್ದೇವೆ. ಜನಸಂಖ್ಯೆ ಹೆಚ್ಚಿಸಬೇಕೆಂದರೆ ನೀನು ಮೆಲಿಸಾ ಜೊತೆಯೂ ಸುಹಾಗರಾತ್ ಶೋಭನ ಆಚರಿಸಲಿ ಎಂದು ನಾವು ನಿರ್ಧರಿಸಿದ್ದೇವೆ. ಫಿಲಿಪ್ ನಂಬಲಾಗದೆ, ನೋಡು, ಸುಮ್ಮನೆ ನನ್ನ ಕಾಲೆಳೆಯಬೇಡ ಎನ್ನುತ್ತಾನೆ. ಕ್ಯಾರಲ್ ಗಂಭೀರವಾಗಿ, ಇಲ್ಲ, ನಾನು ಇದನ್ನು ಯೋಚಿಸಿಯೇ ಹೇಳುತ್ತಿದ್ದೇನೆ. ನಮ್ಮ ಮಕ್ಕಳು ತಮ್ಮಲ್ಲೇ ಮಜೂರಿ ಕೆಲಸ ಮಾಡುವುದು ನನಗಿಷ್ಟವಿಲ್ಲ. ಅದಕ್ಕಿಂತ ನಮ್ಮ ಮಕ್ಕಳು ಮೆಲಿಸಾ ಮಕ್ಕಳ ಜೊತೆ ಮಜೂರಿ ಮಾಡುವುದು ಉತ್ತಮ ಎನ್ನುತ್ತಾಳೆ. ಫಿಲಿಪ್ ತಕ್ಷಣ ಒಪ್ಪಿಕೊಂಡು, ಹೌದು, ನೀನು ಹೇಳುತ್ತಿರುವುದು ಸರಿ, ನಾನು ತಯಾರಿದ್ದೇನೆ, ಬೇಗ ಶುರು ಮಾಡೋಣ ಎನ್ನುತ್ತಾನೆ. ಆಗ ಕ್ಯಾರಲ್, ಮೊದಲು ಪೂರ್ತಿ ವಿಷಯ ಕೇಳು ಮಗನೇ. ನಾವು ಒಂದು ರೂಲ್ ಮಾಡಿದ್ದೇವೆ. ನೀನು ವಾರದಲ್ಲಿ 3 ದಿನ ಮಾತ್ರ ಮೆಲಿಸಾ ಜೊತೆ ಇರಬೇಕು ಮತ್ತು ನಿನಗೆ ಅಲ್ಲಿ ಕಿಂಚಿತ್ತೂ ಮಜಾ ಸಿಗಬಾರದು. ಅವಳು ಗರ್ಭಿಣಿಯಾದ ಮೇಲೆ ನೀನು ಅವಳ ಜೊತೆ ಯಾವುದೇ ದೈಹಿಕ ಸಂಬಂಧ ಹೊಂದುವಂತಿಲ್ಲ ಎನ್ನುತ್ತಾಳೆ. ಫಿಲಿಪ್, ಸರಿ, ನಾನು ಈ ನಿಯಮಗಳನ್ನು ಗೌರವಿಸುತ್ತೇನೆ ಮತ್ತು ಪೂರ್ತಿ ಪ್ರಾಮಾಣಿಕತೆಯಿಂದ ಈ ಕೆಲಸ ಮಾಡುತ್ತೇನೆ ಎಂದು ಹೇಳಿ ತನ್ನ ಮನೆಗೆ ಓಡಿ ಹೋಗಿ, ವಾವ್, ಮಜಾ ಬಂತು, ಇನ್ನು ಮೇಲೆ ಧೂಳೆಬ್ಬಿಸೋಣ ಎಂದು ಕೂಗುತ್ತಾನೆ. ಮರುದಿನ ಬೆಳಗ್ಗೆ ಕ್ಯಾರಲ್ ಫಿಲಿಪ್ ಮನೆಗೆ ಬಂದು ಡ್ರೈ ಫ್ರೂಟ್ಸ್ ಕೊಟ್ಟು, ಇದನ್ನು ತಿಂದು ಹೋಗು, ಅವಳನ್ನು ಗರ್ಭಿಣಿ ಮಾಡಲು ನಿನಗೆ ಶಕ್ತಿ ಬೇಕು ಎನ್ನುತ್ತಾಳೆ. ರಾತ್ರಿ ಫಿಲಿಪ್ ಮೆಲಿಸಾಳನ್ನು ಒಂದು ಸುಂದರವಾದ ಬಯಲು ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ನಕ್ಷತ್ರಗಳ ಕೆಳಗೆ ಹಾಸಿಗೆಯನ್ನು ಅಲಂಕರಿಸಿರುತ್ತಾನೆ ಮತ್ತು ಅವಳಿಗೆ ಡಾರ್ಕ್ ಚಾಕೊಲೇಟ್ ನೀಡುತ್ತಾನೆ. ಮೆಲಿಸಾ ಆವೇಶದಿಂದ ಫಿಲಿಪ್ನನ್ನು ಕಿಸ್ ಮಾಡಲು ಹೋಗುತ್ತಾಳೆ. ಆದರೆ ಫಿಲಿಪ್ ಅವಳನ್ನು ದೂರ ಸರಿಸಿ, ಇವತ್ತಿನ ರಾತ್ರಿ ತುಂಬಾ ಸ್ಪೆಷಲ್ ಎಂದು ಅವಳಿಗಾಗಿ ಹಾಡು ಹಾಡಿ ಪಟಾಕಿ ಸಿಡಿಸುತ್ತಾನೆ. ಆದರೆ ಆ ಪಟಾಕಿಯ ಬೆಳಕನ್ನು ನೋಡಿ ಪಟ್ಟಣದ ಕಡೆಗೆ ಹೋಗುತ್ತಿದ್ದ ಒಂದು ಆಡಿ ಕಾರು ಇವರಿದ್ದ ಕಡೆಗೆ ಬರಲಾರಂಭಿಸುತ್ತದೆ. ಫಿಲಿಪ್ ತನ್ನ ಕೆಲಸ ಶುರು ಮಾಡುವಷ್ಟರಲ್ಲಿ ಆ ಕಾರು ಅಲ್ಲಿಗೆ ಬಂದು ನಿಲ್ಲುತ್ತದೆ. ಕಾರಿನಿಂದ ಟಾಡ್ ಎಂಬ ಒಬ್ಬ ದಪ್ಪನೆಯ ಮನುಷ್ಯ ಇಳಿಯುತ್ತಾನೆ. ಅವನನ್ನು ನೋಡಿ ಇವರಿಬ್ಬರಿಗೂ ಶಾಕ್ ಆಗುತ್ತದೆ. ಟಾಡ್ ಕಳೆದ 2 ವರ್ಷಗಳಿಂದ ಯಾವುದೇ ಮನುಷ್ಯನನ್ನು ನೋಡಿರುವುದಿಲ್ಲ, ಹಾಗಾಗಿ ಇವರನ್ನು ಕಂಡು ತುಂಬಾ ಖುಷಿಯಾಗುತ್ತಾನೆ. ನಾನು ಈ ಪಟ್ಟಣ ಬಿಟ್ಟು ಹೋಗುತ್ತಿದ್ದೆ, ಆದರೆ ಪಟಾಕಿ ನೋಡಿ ಇಲ್ಲಿಗೆ ಬಂದೆ ಎನ್ನುತ್ತಾನೆ. ಫಿಲಿಪ್ ಕಿರಿಕಿರಿ ಮಾಡಿಕೊಳ್ಳುತ್ತಾ, ಓಹೋ, ಹಾಗಾದರೆ ನೀನು ದಾರಿ ಕೇಳಲು ಇಲ್ಲಿಗೆ ಬಂದಿದ್ದೀಯಾ ಎನ್ನುತ್ತಾನೆ. ಟಾಡ್ ಕ್ಷಮೆ ಕೇಳುತ್ತಾನೆ. ಆದರೆ ಮೆಲಿಸಾ, ಪರವಾಗಿಲ್ಲ, ನಾವು ಅಂತಹ ಮುಖ್ಯವಾದ ಕೆಲಸವೇನು ಮಾಡುತ್ತಿರಲಿಲ್ಲ ಎಂದು ಬಿಡುತ್ತಾಳೆ. ಫಿಲಿಪ್ ಅವಳನ್ನು ಪಕ್ಕಕ್ಕೆ ಕರೆದು, ಏನು ಹೇಳುತ್ತಿದ್ದೀಯಾ ನೀನು? ನಮ್ಮ ಸುಹಾಗರಾತ್ ಏನಾಗಬೇಕು ಎಂದು ಕೇಳುತ್ತಾನೆ. ಮೆಲಿಸಾ ಹೇಳುತ್ತಾಳೆ, ಈಗ ಈ ಕೆಲಸ ಮಾಡಲು ನಮ್ಮ ಹತ್ತಿರ ಮತ್ತೊಬ್ಬ ಗಂಡಸಿದ್ದಾನೆ. ಫಿಲಿಪ್ ಹೋಗಿ ಈ ವಿಷಯವನ್ನು ಕ್ಯಾರಲ್ಗೆ ತಿಳಿಸುತ್ತಾನೆ. ಅವಳು ಖುಷಿಯಿಂದ, ಒಳ್ಳೆಯದೇ ಆಯಿತು, ನಮಗೆ ಮತ್ತೊಬ್ಬ ಗಂಡಸು ಸಿಕ್ಕಿದಂತಾಯಿತು. ಮೆಲಿಸಾ ಅವನ ಜೊತೆ ಇರಲಿ, ನಿನಗೂ 2 ಕಡೆ ಕಷ್ಟಪಡುವ ಅಗತ್ಯವಿರುವುದಿಲ್ಲ ಎನ್ನುತ್ತಾಳೆ. ಆಮೇಲೆ 4 ಒಟ್ಟಿಗೆ ಕುಳಿತಿರುವಾಗ ಟಾಡ್ ಹೇಳುತ್ತಾನೆ, ನಾನು ಪಟ್ಟಣದ ಹೊರಗಿದ್ದ ಬೋರ್ಡ್ ನೋಡಿ ಇಲ್ಲಿಗೆ ಬಂದೆ. ಅಂದ ಹಾಗೆ ಕಿಸಿ ಕಾ ಭಾಯ್ ಕಿಸಿ ಕಿ ಜಾನ್ ನನ್ನ ಫೇವರಿಟ್ ಸಿನಿಮಾ. ಮೆಲಿಸಾ ಕೂಡ, ಅರೆ, ಅದು ನನಗೂ ಇಷ್ಟ ಎನ್ನುತ್ತಾಳೆ. ಆಗ ಫಿಲಿಪ್ ತಾನು ಆ ಸಿನಿಮಾ ನೋಡದಿದ್ದರೂ ಮಧ್ಯ ಪ್ರವೇಶಿಸಿ, ನನಗೂ ಅದು ತುಂಬಾ ಇಷ್ಟ ಎನ್ನುತ್ತಾನೆ. ಕ್ಯಾರಲ್ ಅಚ್ಚರಿಯಿಂದ, ಫಿಲಿಪ್, ನಿನ್ನ ಫೇವರಿಟ್ ಸಿನಿಮಾ ಗಾಡ್ ಫಾದರ್ ಅಲ್ವಾ ಎಂದು ಕೇಳುತ್ತಾಳೆ. ಅದಕ್ಕೆ ಅವನು, ನಿನಗೇನಾದರೂ ಹುಚ್ಚ, ಗಾಡ್ ಫಾದರ್ ಕೂಡ ಒಂದು ಸಿನಿಮಾನ. ಕಿಸಿ ಕಾ ಭಾಯ್ ಕಿಸಿ ಕಿ ಜಾನ್ ಪ್ರಪಂಚದ ಬೆಸ್ಟ್ ಮೂವಿ. ಶಾರುಖ್ ಅದರಲ್ಲಿ ಏನು ಮಸ್ತ್ ಆಕ್ಟಿಂಗ್ ಮಾಡಿದ್ದಾನೆ ಗೊತ್ತಾ ಎನ್ನುತ್ತಾನೆ. ಮಾರಿಯಾ ಕೇಳುತ್ತಾಳೆ, ಸರಿ, ಆ ವಿಷಯದ ಬಗ್ಗೆ ಹೇಳು. ಯಾವ ಮೂವಿ ಸೀನ್ ಇಷ್ಟ ಅಂತ ಫಿಲಿಪ್ ಹತ್ರ ಕೇಳಿದ್ರೆ ಅವನು,
ತಡಿ ಸ್ವಲ್ಪ ಯೋಚನೆ ಮಾಡ್ತೀನಿ, ಆ ಸಿನಿಮಾದಲ್ಲಿ ಮಸ್ತ್ ಸೀನ್ಗಳಿವೆಯಲ್ಲ ಅಂತ ಆಳ್ತಾನೆ. ಅವಾಗ ಕ್ಯಾರಲ್ ಅಡ್ಡ ಬಂದು, ಲೇ ಅಸಲಿಗೆ ನೀನು ಆ ಸಿನಿಮಾ ನೋಡಿದ್ದೀಯಾ ಅಂತ ರೇಗಿಸ್ತಾಳೆ. ಕೂಡಲೇ ಟಾಡ್ ಬಂದು, ಮಗ ಆ ಸಿನಿಮಾ ನೀನು ನೋಡಲೇಬೇಕು, ಬೆಂಕಿ ಮೂವಿ ಅದು ಅಂತ ಹೇಳ್ತಾನೆ. ಆಗ ಫಿಲಿಪ್ ಅವನನ್ನ ಕೆಣಕೋಕೆ ಅಂತ, ಅಲ್ಲ ಮಗ ನಿನ್ನ ತೂಕ ಎಷ್ಟಿದೆ, 200ರಿಂದ 300 ಕೆಜಿ ಇರಬಹುದಾ ಅಂತ ಮಜಾಕ್ ಮಾಡ್ತಾನೆ. ಅದಕ್ಕೆ ಟಾಡ್ ಬೇಜಾರಿಂದ, ನನ್ನ ವೇಟು 150 ಕೆಜಿ ಇದೆ, ಇದು ಈಗಿನದಲ್ಲ, ಚಿಕ್ಕ ವಯಸ್ಸಿನಿಂದಲೂ ಇಷ್ಟೇ ಇರೋದು. ನೀನು ಈಗಷ್ಟೇ ಅಲ್ಲ, ಸ್ಕೂಲ್ ಟೈಮಲ್ಲೂ ಎಲ್ಲರೂ ನನ್ನನ್ನ ಹೀಗೆಯೇ ಆಡಿಕೊಳ್ತಿದ್ರು ಅಂತ ತನ್ನ ಹಳೆ ಕಥೆ ಹೇಳ್ತಾನೆ. ಇವನ ಪರಿಸ್ಥಿತಿ ನೋಡಿ ಎಲ್ಲರಿಗೂ ಪಾಪ ಅನ್ಸುತ್ತೆ. ಮೆಲಿಸಾ ಬಂದು ಸಮಾಧಾನ ಮಾಡ್ತಾ, ನೀನು ತಲೆ ಕೆಡಿಸ್ಕೋಬೇಡ, ನಿನ್ನನ್ನ ಯಾರೆಲ್ಲ ಆಡಿಕೊಳ್ತಿದ್ರೋ ಅವರೆಲ್ಲ ಈಗ ಸತ್ತು ಮಣ್ಣಾಗಿದ್ದಾರೆ ಅಂತಾಳೆ. ಟಾಡ್ ಥ್ಯಾಂಕ್ಸ್ ಅಂತ ಹೇಳಿ, ನಂಗೆ ತುಂಬಾ ಸುಸ್ತಾಗಿದೆ, ಹೋಗಿ ಮಲಗ್ತೀನಿ ಅಂತ ಹೊರಟು ಹೋಗ್ತಾನೆ. ಅವರು ಹೋದ ಮೇಲೆ ಫಿಲಿಪ್, ನಿಮಗೆ ಗೊತ್ತಾ, ಚಿಕ್ಕವನಿದ್ದಾಗ ನನ್ನನ್ನು ಕೂಡ ಎಲ್ಲರೂ ಆಡಿಕೊಳ್ತಿದ್ರು ಅಂತ ಬಿಲ್ಡಪ್ ಕೊಡೋಕೆ ಹೋಗ್ತಾನೆ. ಆದ್ರೆ ಮೆಲಿಸಾ ಅದನ್ನ ಕೇರ್ ಮಾಡದೆ ಮಲಗೋಕೆ ಹೋಗ್ತಾಳೆ. ಮರುದಿನ ಕ್ಯಾರಲ್ ಟಾಡ್ ಮತ್ತು ಮೆಲಿಸಾ ಮಧ್ಯೆ ಸೆಟ್ಟಿಂಗ್ ಮಾಡೋಕೆ ಅಂತ ಅವರಿಬ್ಬರನ್ನ ಹೊರಗಡೆ ಕಳಿಸ್ತಾಳೆ. ಫಿಲಿಪ್ ನಾನು ಬರ್ತೀನಿ ಅಂದಾಗ ಕ್ಯಾರಲ್ ಸುಳ್ಳೇ ಹುಷಾರಿಲ್ಲದಂಗೆ ನಾಟಕ ಆಡಿ, ಇಲ್ಲ ನೀನು ಇಲ್ಲೇ ಇರಬೇಕು, ನನಗೆ ಹುಷಾರಿಲ್ಲ ಅಂತ ಅವನನ್ನ ತಡೆದು ನಿಲ್ಲಿಸ್ತಾಳೆ. ಹೊರಗಡೆ ಟಾಡ್ ಮತ್ತು ಮೆಲಿಸಾ ಫುಲ್ ಎಂಜಾಯ್ ಮಾಡ್ತಿರ್ತಾರೆ. ಇತ್ತ ಫಿಲಿಪ್ಗೆ ಹೊಟ್ಟೆ ಊರಿ ತಾಳಲಾರದೆ ಅವರ ಮೇಲೆ ಕಣ್ಣಿಟ್ಟಿರ್ತಾನೆ. ಪ್ಲೀಸ್ ಮೆಲಿಸಾ, ಆ ಟಾಡ್ ಲವ್ ಅಲ್ಲಿ ಮಾತ್ರ ಬೀಳಬೇಡ ಅಂತ ಮನಸ್ಸಲ್ಲೇ ಅನ್ಕೊಳ್ತಿರ್ತಾನೆ. ಆದ್ರೆ ಮೆಲಿಸಾ ಆಲ್ಮೋಸ್ಟ್ ಟಾಡ್ ಜೊತೆ ಸೆಟ್ ಆಗಿ ಬಿಟ್ಟಿರ್ತಾಳೆ. ಆಮೇಲೆ ಫಿಲಿಪ್ಗೆ ಗೊತ್ತಾಗುತ್ತೆ ಮೆಲಿಸಾ ಮತ್ತೆ ಟಾಡ್ ಜೊತೆ ಹೊರಗಡೆ ಹೋಗ್ತಿದ್ದಾಳೆ ಅಂತ. ಇದನ್ನ ಕೇಳಿ ಅವನಿಗೆ ಶಾಕ್ ಆಗುತ್ತೆ. ನಾವು ಅವರ ಜೊತೆ ಹೋಗೋಣ, ಅಲ್ಲಿ ಏನು ನಡೀತಿದೆ ಅಂತ ನೋಡೋಣ ಅಂತ ಕ್ಯಾರಲ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದವನೇ ಫಿಲಿಪ್ ಮತ್ತೆ ಟಾಡ್ನ ರೇಗಿಸ್ತಾನೆ. ಬಾರೋ ಮಗ, ಬಟ್ಟೆ ಬಿಚ್ಚಿ ಟೆನ್ನಿಸ್ ಆಡೋಣ ಅಂತಾನೆ. ಟಾಡ್ ಕೂಡ ನಾಚಿಕೆ ಪಡದೆ ಬಟ್ಟೆ ಬಿಚ್ಚಿ ರೆಡಿ ಆಗ್ತಾನೆ. ಫಿಲಿಪ್ ಮನಸ್ಸಲ್ಲಿ, ಇವನ್ನ ಹೀಗೆ ನೋಡಿ ಮೆಲಿಸಾಗೆ ಅಸಹ್ಯ ಅನ್ಸುತ್ತೆ ಅನ್ಕೊಂಡಿರ್ತಾನೆ. ಆದ್ರೆ ಮೆಲಿಸಾ ಅವನ ಹೊಟ್ಟೆ ಮೇಲಿರೋ ಗಾಯದ ಗುರುತು ನೋಡಿ, ಇದೇನಿದು ಅಂತ ಕೇಳ್ತಾಳೆ. ಟಾಡ್ ಅಳ್ತಾ ಹೇಳ್ತಾನೆ, ನನ್ನ ಸಾಕು ಬಾವನಿಗೆ ಸ್ಟೆಪ್ ಬ್ರದರ್ ನನ್ನ ಕಿಡ್ನಿ ಕೊಟ್ಟಿದ್ದೆ, ಆದ್ರೆ ಅದು ಅವನಿಗೆ ಸೆಟ್ ಆಗದೆ ಅವನು ತೀರಿ ಹೋದ ಅಂತ. ಇಷ್ಟನ್ನು ಹೇಳಿ ಅಲ್ಲಿಂದ ಅಳ್ತಾ ಓಡಿ ಹೋಗ್ತಾನೆ. ಮೆಲಿಸಾ ಕೂಡ ಅವನ ಹಿಂದೆ ಹೋಗ್ತಾಳೆ. ಫಿಲಿಪ್ನ ಕುತಂತ್ರ ಮತ್ತು ಕ್ಲೈಮ್ಯಾಕ್ಸ್. ಒಳಗೆ ಹೋಗಿ ನೋಡಿದ್ರೆ ಮೆಲಿಸಾ ಟಾಡ್ಗೆ ಕಿಸ್ ಮಾಡ್ತಿರ್ತಾಳೆ. ಕ್ಯಾರಲ್ ಖುಷಿಯಿಂದ, ಅಬ್ಬಾ ಇಬ್ಬರೂ ಒಂದಾದ್ರಲ್ಲ ಅಂತಾಳೆ. ಫಿಲಿಪ್ಗೆ ಮಾತ್ರ ಕಿತ್ನಾ ನಸೀಬ್ ಹೈ ಮೇರಾ ಅನ್ನೋ ತರ, ನನ್ನ ಹಣೆಬರಹಕ್ಕೆ ಯಾರೋ ಕಿಕ್ ಹೊಡೆದಂಗೆ ಆಯ್ತು ಅಂತ ಫೀಲ್ ಆಗುತ್ತೆ. ಅವತ್ತು ರಾತ್ರಿ ಮೆಲಿಸಾ ಮನೆಗೆ ಹೋಗಿ ಅವಳನ್ನ ಚಿತಾಯಿಸೋಕೆ ಭಂಡತನ ಫಿಲಿಪ್ ಟ್ರೈ ಮಾಡ್ತಾನೆ. ಈ ದಪ್ಪ ಇರೋರನ್ನ ನಂಬಬೇಡ, ಮೋಸ ಮಾಡ್ತಾರೆ ಅಂತಾನೆ. ಮೆಲಿಸಾ ಅವನಿಗೆ ಸರಿಯಾಗಿ ಉಗಿದು ಮನೆ ಒಳಗಡೆ ಹೋಗ್ತಾಳೆ. ಫಿಲಿಪ್ ಅಲ್ಲೇ ನಿಂತು ಸಾರಿ ಕೇಳ್ತಾನೆ. ಟಾಡ್ ಒಳ್ಳೆ ಹುಡುಗ ಕಣಮ್ಮ, ನಾನು ಕಳೆದ 2 ವರ್ಷದಿಂದ ಬರೀ ಬೊಂಬೆಗಳ ಜೊತೆ ಮಾತನಾಡಿ ನನಗೂ ಸ್ವಲ್ಪ ಹುಚ್ಚು ಹಿಡಿದಿದೆ ಅನ್ಸುತ್ತೆ ಅಂತ ಒಪ್ಪಿಕೊಳ್ತಾನೆ. ಮೆಲಿಸಾ ಹೊರಗೆ ಬಂದು, ನಿಜವಾಗ್ಲೂ ನೀನು ಬೊಂಬೆಗಳ ಜೊತೆ ಮಾತಾಡ್ತೀಯಾ ಅಂತ ಕೇಳ್ತಾಳೆ. ಫಿಲಿಪ್ ತನ್ನ ಬೊಂಬೆ ಫ್ರೆಂಡ್ಸ್ನ ಪರಿಚಯ ಮಾಡಿಕೊಡ್ತಾನೆ. ಆಮೇಲೆ ಮೆಲಿಸಾ ಕೇಳ್ತಾಳೆ, ಈಗಾದ್ರೂ ನಿಜ ಹೇಳು, ನಿನ್ನ ಫೇವರೆಟ್ ಮೂವಿ ಯಾವುದು ಅಂತ. ಫಿಲಿಪ್ ಗಾಡ್ ಫಾದರ್ ಅಂತ ಹೇಳ್ತಾನೆ. ಮತ್ತೆ ಅಲ್ಲಿ ಯಾಕೆ ಸುಳ್ಳು ಹೇಳಿದೆ ಅಂದಿದ್ದಕ್ಕೆ, ಯಾಕಂದ್ರೆ ನಿನ್ನಂತ ಹುಡುಗಿ ನನಗೆ ಬೇಕಿತ್ತು ಅಂತ ತನ್ನ ಮನಸ್ಸಿನ ಮಾತು ಹೇಳ್ತಾನೆ. ಆಮೇಲೆ ಫಿಲಿಪ್ ಮೆಲಿಸಾಗೆ, ನನ್ನ ಜೊತೆ ನಿಂದೇನಾದ್ರೂ ಚಾನ್ಸ್ ಇದೆಯಾ ಅಂತ ಕೇಳ್ತಾನೆ. ಮೆಲಿಸಾ ಡೈರೆಕ್ಟ್ ಆಗಿ ಇಲ್ಲ ಅಂದ್ಬಿಡ್ತಾಳೆ. ಫಿಲಿಪ್ ಸೀನ್ ಕಟ್ ಮಾಡಿ, ಅಲ್ಲ ನಾನು ಈ ಲೈನ್ ಕ್ಯಾರಲ್ಗಾಗಿ ರೆಡಿ ಮಾಡಿದ್ದೆ ಅಂತ ಸಬೂಬು ಹೇಳ್ತಾನೆ. ಮರುದಿನ ಫಿಲಿಪ್ ತನ್ನ ಪೂಲ್ ಗಲೀಜು ಮಾಡಿದಾಗ ಕ್ಯಾರಲ್ ಬಂದು ಕ್ಲೀನ್ ಮಾಡು ಅಂತಾಳೆ, ಆದ್ರೆ ಇವನು ಕೇಳಲ್ಲ. ಆಮೇಲೆ ಟಾಡ್ ಹತ್ತಿರ ಹೋಗಿ, ಏನೋ ಮಗ, ನಿನ್ನೆ ರಾತ್ರಿ ನಿಮ್ಮ ಮನೇಲಿ ಸೌಂಡ್ ಜೋರಾಗಿ ಬರ್ತಿತ್ತು ಅಂತ ಕೇಳ್ತಾನೆ. ಅದಕ್ಕೆ ಟಾಡ್, ನಾನು ಫುಲ್ ನೈಟ್ ಮೆಲಿಸಾ ಮಲಗುತ್ತಾನೆ, ರಾತ್ರಿ ಮಲಗೋಕೆ ಟ್ರೈ ಮಾಡುವಾಗಲೂ ಆ ಕಿರುಚಾಟದ ಸೌಂಡ್ ಕೇಳಿಸ್ತಾನೆ ಇರುತ್ತೆ, ಅಂದ್ರೆ ಅವರಿಬ್ಬರ ಕೆಲಸ ಇನ್ನೂ ನಡೀತಾನೆ ಇದೆ ಅಂತ ಅರ್ಥ. ಮಾರನೇ ದಿನ ಬೆಳಿಗ್ಗೆ ಫಿಲ್ಗೆ ಗೊತ್ತಾ. ಈ ಮಧ್ಯೆ ಟಾಡ್ ಮತ್ತೆ ಮೆಲಿಸಾ ಹಗಲು ರಾತ್ರಿ ಶೋಭನ ಮಾಡೋದ್ರಲ್ಲೇ ಬ್ಯುಸಿ ಇದ್ದಾರೆ ಅಂತಾಳೆ. ಇದು ಕೇಳಿ ಫಿಲಿಪ್ಗೆ ಊರಿದು ಹೋಗುತ್ತೆ. ಲೇ ನನ್ನ ಹತ್ರ ಈ ಫಾಲ್ತು ವಿಷಯಗಳನ್ನೆಲ್ಲ ಮಾತಾಡಬೇಡ ಅಂತ ಕಿಡಿಕಾರುತ್ತಾನೆ. ಅಷ್ಟರಲ್ಲಿ ಮತ್ತೆ ಅದೇ ಕಿರುಚಾಟ ಕೇಳಿಸುತ್ತೆ. ಆಗ ಕ್ಯಾರಲ್, ನಿನಗೆ ಈ ಸೌಂಡ್ ಇಷ್ಟ ಇಲ್ಲ ಅಂದ್ರೆ ಇದನ್ನ ಬಂದ್ ಮಾಡಿಸಬಹುದು, ಯಾಕಂದ್ರೆ ನೀನು ಅಮೆರಿಕದ ಪ್ರೆಸಿಡೆಂಟ್ ಅಲ್ವಾ ಅಂತಾಳೆ. ಇದು ಕೇಳಿ ಫಿಲಿಪ್ಗೆ ಒಂದು ಮಾಸ್ ಐಡಿಯಾ ಬರುತ್ತೆ.
ಅವನು ರಾತ್ರಿ ಒಂದು ಮೀಟಿಂಗ್ ಕರೆದು ಒಂದು ದೂರುಗಳ ಬೋರ್ಡ್ ತೋರಿಸಿ, ಇನ್ಮುಂದೆ ಈ ಸೊಸೈಟಿಯಲ್ಲಿ ಏನಾದ್ರೂ ಕಂಪ್ಲೇಂಟ್ ಇದ್ರೆ ಇಲ್ಲೇ ಬರಿಬೇಕು ಅಂತ ಹೇಳ್ತಾನೆ. ಆಮೇಲೆ ಮೊದಲನೇ ಕಂಪ್ಲೇಂಟ್ ಅವನೇ ಬರಿತಾನೆ, ಇನ್ಮುಂದೆ ನೀವಿಬ್ಬರು ಕೆಲಸ ಮಾಡುವಾಗ ಅಷ್ಟು ಜೋರಾಗಿ ಕಿರುಚಬಾರದು. ಅದಕ್ಕೆ ಮೆಲಿಸಾ, ನಾವು ಏನೇ ಮಾಡಿದ್ರೂ ನಿನಗೇನು ಅಂತಾಳೆ. ಫಿಲಿಪ್ ಕ್ಯಾರಲ್ ಹತ್ರ, ನಾನು ಈ ದೇಶದ ಪ್ರೆಸಿಡೆಂಟ್ ಅನ್ನೋದು ಇವಳಿಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಆಮೇಲೆ ವೋಟಿಂಗ್ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ ಯಾರು ಕೈ ಎತ್ತಲ್ಲ, ಹಾಗಾಗಿ ಅವನ ಕಂಪ್ಲೇಂಟ್ ರಿಜೆಕ್ಟ್ ಆಗುತ್ತೆ. ಬದಲಾಗಿ ಕ್ಯಾರಲ್, ಫಿಲಿಪ್ ತನ್ನ ಗಲೀಜು ಪೂಲ್ ಕ್ಲೀನ್ ಮಾಡಬೇಕು ಅನ್ನೋರು ಕೈ ಎತ್ತಿ ಅಂದಾಗ ಎಲ್ಲರೂ ಕೈ ಎತ್ತುತ್ತಾರೆ. ಬೇರೆ ದಾರಿ ಇಲ್ಲದೆ ಫಿಲಿಪ್ ಪೂಲ್ ಕ್ಲೀನ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಅದಾದ್ಮೇಲೆ ಮೆಲಿಸಾ ಫಿಲಿಪ್ ಹತ್ರ ಬಂದು, ಸಾರಿ, ಆ ತರ ಸೌಂಡ್ ಮಾಡಿದ್ದಕ್ಕೆ ಕ್ಷಮಿಸು ಅಂತಾಳೆ. ಫಿಲಿಪ್, ಪರವಾಗಿಲ್ಲ, ನಿಮ್ಮ ಕೆಲಸ ಮುಂದುವರಿಸಿ ಅಂತ ಹೇಳ್ತಾನೆ. ಮೆಲಿಸಾ ಹೋದ ಮೇಲೆ ಫಿಲಿಪ್ ಒಂದು ಪ್ಲಾನ್ ಮಾಡಿ ಟಾಡ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾನೆ. ದಾರಿಯಲ್ಲಿ ಗಾಡಿ ಟೈರ್ ಪಂಚರ್ ಆಗಿದೆ ಅಂತ ಸುಳ್ಳು ಹೇಳಿ ಅವನನ್ನ ಕೆಳಗೆ ಇಳಿಸಿ ಫಿಲಿಪ್ ಗಾಡಿ ತಗೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಟಾಡ್ ಅವನು ಬರ್ತಾನೆ ಅಂತ ಕಾಯ್ತಾನೆ ಇರ್ತಾನೆ. ಆದ್ರೆ ಫಿಲಿಪ್ಗೆ ಅರ್ಧ ದಾರಿಯಲ್ಲಿ ಹೋಗುವಾಗ ತನ್ನ ತಪ್ಪಿನ ಅರಿವಾಗಿ ಮತ್ತೆ ವಾಪಸ್ ಬಂದು ಟಾಡ್ನ ಕರ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ ಮೇಲೆ ಫಿಲಿಪ್ ತನ್ನ ಪೂಲ್ ಕ್ಲೀನ್ ನ ತೋರಿಸ್ತಾನೆ. ಅದನ್ನ ನೋಡಿ ಹುಡುಗಿಯರಿಬ್ಬರು ಫುಲ್ ಇಂಪ್ರೆಸ್ ಆಗ್ತಾರೆ. ಫಿಲಿಪ್ ಮಾತ್ರ ಸುಮ್ಮನೆ ಖುಷಿಯಾಗಿರೋ ತರ ನಟಿಸ್ತಾನೆ. ಅಷ್ಟರಲ್ಲಿ ಫಿಲಿಪ್ ಬೇಕಂತಲೇ ಆ ಗೊಂಬೆಗಳನ್ನ ಕೆಳಗೆ ಬೀಳಿಸ್ತಾನೆ. ಆದ್ರೆ ಟಾಡ್, ಪರವಾಗಿಲ್ಲ, ನಾನು ಸರಿ ಮಾಡ್ತೀನಿ ಅಂದಾಗ ಹುಡುಗಿಯರು ಅವನ ಒಳ್ಳೆಯತನ ನೋಡಿ ಇನ್ನೂ ಜಾಸ್ತಿ ಇಂಪ್ರೆಸ್ ಆಗ್ತಾರೆ. ಇದರಿಂದ ಫಿಲಿಪ್ಗೆ ಒಂಥರ ಉರಿ ಶುರುವಾಗುತ್ತೆ. ಅದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತದೆ. ಆ ವಸ್ತು ಬೇರೇನೂ ಅಲ್ಲ, ಒಂದು ಹಸು. ಕೂಡಲೇ ಅವನು ವೇಗವಾಗಿ ಮನೆಗೆ ತಲುಪಿ ಎಲ್ಲರನ್ನೂ ಒಟ್ಟುಗೂಡಿಸಿ ಹೇಳುತ್ತಾನೆ, ಈ ಬಾಗಿಲ ಹಿಂದೆ ಅಂತಹ ಒಂದು ವಸ್ತುವಿದೆ, ಅದನ್ನು ನೋಡಿದರೆ ನಿಮ್ಮೆಲ್ಲರ ತಲೆ ಕೆಟ್ಟು ಹೋಗುತ್ತದೆ. ಅವನು ಬಾಗಿಲು ತೆರೆದ ತಕ್ಷಣ ಎದುರಿಗೆ ಜೀವಂತ ಹಸುವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಟಾಡ್ ಹೇಳುತ್ತಾನೆ, ನಾವು ಈ ಹಸುವಿನಿಂದ ಹಾಲು, ಮೊಸರು, ಚೀಸ್ ಎಲ್ಲವನ್ನೂ ಪಡೆಯಬಹುದು. ನನಗೆ ನನ್ನ ಅಂಕಲ್ ಫಾರ್ಮ್ನಲ್ಲಿ ಹಸು ಸಾಕಿದ ಅನುಭವವೂ ಇದೆ. ಇದನ್ನು ಕೇಳಿ ಆ ಇಬ್ಬರು ಹುಡುಗಿಯರು ಮತ್ತೆ ಅವನ ಮೇಲೆ ಇಂಪ್ರೆಸ್ ಆಗುತ್ತಾರೆ. ಅಬ್ಬಾ, ಇವನು ಎಷ್ಟು ಒಳ್ಳೆಯ ಮನುಷ್ಯ ಎಂದುಕೊಳ್ಳುತ್ತಾರೆ. ಆದರೆ ಅಷ್ಟರಲ್ಲಿ ಫಿಲಿಪ್ ಹೇಳುತ್ತಾನೆ, ಇಲ್ಲ, ಈ ಹಸು ನನಗೆ ಸಿಕ್ಕಿದ್ದು ಮತ್ತು ನನಗೆ ಹಾಲಿನ ಉತ್ಪನ್ನಗಳಿಂದ ಅಲರ್ಜಿ ಇದೆ. ಆದ್ದರಿಂದ ಈ ಹಸು ಇಲ್ಲೇ ಇರುತ್ತದೆ. ಅವರು ಹಸು ಎಲ್ಲಿರಬೇಕು ಎಂದು ನಿರ್ಧರಿಸುವ ಮೊದಲೇ ಆ ಹಸು ಅಲ್ಲಿಂದ ಹೊರಟು ಹೋಗಿ ತೋಟದಲ್ಲಿ ಹುಲ್ಲು ತಿನ್ನಲು ಶುರು ಮಾಡುತ್ತದೆ. ನಂತರ ಟಾಡ್ ಅದನ್ನು ಒಂದು ಮರಕ್ಕೆ ಕಟ್ಟಿ ಹಾಲನ್ನು ಕರೆಯುತ್ತಾನೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹಾಲು ತೆಗೆದು ತೋರಿಸಿದಾಗ ಅದನ್ನು ನೋಡಿ ಆ ಇಬ್ಬರು ಹುಡುಗಿಯರು ಕುಣಿದಾಡುತ್ತಾ ಆ ಹಾಲನ್ನು ಕುಡಿಯಲು ಪ್ರಾರಂಭಿಸುತ್ತಾರೆ. ಇತ್ತ ಫಿಲಿಪ್ ಕೂಡ ತನಗೂ ಹಾಲು ಸಿಗಬಹುದು ಎಂದು ತನ್ನ ಸರದಿಗಾಗಿ ಕಾಯುತ್ತಿದ್ದ. ಆದರೆ ಟಾಡ್ ಹೇಳುತ್ತಾನೆ, ನಿನಗೆ ಹಾಲಿನ ಅಲರ್ಜಿ ಇದೆಯಲ್ಲವೇ, ಹಾಗಾಗಿ ನೀನು ಇದನ್ನು ಕುಡಿಯುವಂತಿಲ್ಲ. ಇದನ್ನು ಕೇಳಿ ಫಿಲಿಪ್ ಮುಖ ಸಣ್ಣದಾಗುತ್ತದೆ ಮತ್ತು ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಏನೇ ಆದರೂ ನಾನು ಹಾಲು ಕುಡಿಯೇ ತೀರುತ್ತೇನೆ ಎಂದುಕೊಳ್ಳುತ್ತಾನೆ. ಹಾಗಾಗಿ ರಾತ್ರಿಯಾಗುತ್ತಿದ್ದಂತೆ ಅವನು ಒಂದು ಪಾತ್ರೆಯಲ್ಲಿ ಹಸು ಹಾಲು ಕರೆಯಲು ಹೋಗುತ್ತಾನೆ. ಅಷ್ಟರಲ್ಲಿ ಯಾರೋ ಬರುವುದನ್ನು ಕಂಡು ಒಂದು ಕಲ್ಲಿನ ಹಿಂದೆ ಅಡಗಿಕೊಳ್ಳುತ್ತಾನೆ. ಮೆಲಿಸ್ಸಾ ಮತ್ತು ಟಾಡ್ ಟೀ ಮಾಡಲು ಹಾಲು ತೆಗೆದುಕೊಳ್ಳಲು ಬಂದಿರುವುದನ್ನು ಅವನು ನೋಡುತ್ತಾನೆ. ಅವರಿಬ್ಬರನ್ನು ಜೊತೆಯಲ್ಲಿ ನೋಡಿ ಅವನಿಗೆ ಹೊಟ್ಟೆ ಉರಿಯಾಗುತ್ತದೆ. ಆದ್ದರಿಂದ ಹಸುವಿನ ಹಗ್ಗವನ್ನು ಬಿಚ್ಚಿ ಬಿಡುತ್ತಾನೆ. ಹಸು ಓಡಿ ಹೋದ ಅಪವಾದವೆಲ್ಲ ಟಾಡ್ ಮೇಲೆ ಬರಲಿ ಎಂಬುದು ಅವನ ಪ್ಲಾನ್ ಆಗಿತ್ತು. ಮರುದಿನ ಬೆಳಿಗ್ಗೆ ಟಾಡ್ ಓಡುತ್ತಾ ಹುಡುಗಿಯರ ಬಳಿ ಬಂದು ಹಸು ಅಲ್ಲಿಲ್ಲ ಎಂದು ಹೇಳುತ್ತಾನೆ. ಎಲ್ಲರೂ ಸೇರಿ ಹುಡುಕಿದರೂ ಹಸು ಯಾರಿಗೂ ಸಿಗುವುದಿಲ್ಲ. ಆಗ ಟಾಡ್ ಆ ತಪ್ಪು ತನ್ನದೇ ಎಂದು ಒಪ್ಪಿಕೊಳ್ಳುತ್ತಾನೆ. ಬಹುಶಃ ನಾನೇ ಹಗ್ಗವನ್ನು ಸರಿಯಾಗಿ ಕಟ್ಟಿರಲಿಲ್ಲ, ಅದಕ್ಕೆ ಹಸು ಓಡಿ ಹೋಗಿರಬಹುದು. ಆಗ ಫಿಲಿಪ್ ಕೂಡ ಹೇಳುತ್ತಾನೆ, ಹೌದು, ಇದೆಲ್ಲ ನಿನ್ನದೇ ತಪ್ಪು. ನೀನು ಹಸುವನ್ನು ಸರಿಯಾಗಿ ಕಟ್ಟಿರಲಿಲ್ಲ. ಆದರೆ ನೀನು ಚಿಂತಿಸಬೇಡ, ನಾನು ಹಸುವನ್ನು ಹುಡುಕಲು ನಿನಗೆ ಸಹಾಯ ಮಾಡುತ್ತೇನೆ. ಅದಕ್ಕಾಗಿ ನಾನು ನರಕಕ್ಕೆ ಹೋಗಬೇಕಾದರೂ ಸರಿ. ಫಿಲಿಪ್ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ಮೆಲಿಸ್ಸಾ ಕೇಳುತ್ತಾಳೆ, ನಿನಗೆ ಆ ಹಸು ಎಲ್ಲಿದೆ ಎಂದು ಗೊತ್ತು ತಾನೆ? ಅವನು ಹೇಳುತ್ತಾನೆ, ನಿನಗೇನು ಹುಚ್ಚೆ, ನನಗೆ ಹೇಗೆ ಗೊತ್ತು, ನಾವೆಲ್ಲ ಸೇರಿ ಹುಡುಕೋಣ ಬನ್ನಿ. ಅವರು ಇಡೀ ನಗರದ ನಕ್ಷೆಯನ್ನು ತೆಗೆದುಕೊಂಡು ಅದನ್ನು 4 ಭಾಗಗಳಾಗಿ ವಿಂಗಡಿಸುತ್ತಾರೆ. ಮೆಲಿಸ್ಸಾ ಫಿಲಿಪ್ನನ್ನು ಕೇಳುತ್ತಾಳೆ, ನಿಮ್ಮ ಆ ಗೆಳೆಯರ ಬಾರೆಲ್ಲಿದೆ? ನಾನು ಅಲ್ಲಿಗೆ ಹೋಗಿ ಚೆಕ್ ಮಾಡಬೇಕು, ಏಕೆಂದರೆ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಅವಳು ನೇರವಾಗಿ ಬಾರ್ಗೆ ಹೋಗುತ್ತಾಳೆ. ಫಿಲಿಪ್ ಕೂಡ ರಹಸ್ಯವಾಗಿ ಅವಳನ್ನು ಹಿಂಬಾಲಿಸುತ್ತಿದ್ದ. ಆದರೆ ಮೆಲಿಸ್ಸಾ ಅಲ್ಲಿಂದ ಬರಿಗೈಯಲ್ಲಿ ಹೊರಬರುವುದನ್ನು ನೋಡಿ ಫಿಲಿಪ್ ಬೇಗನೆ ಒಳಗೆ ಹೋಗುತ್ತಾನೆ. ಅಲ್ಲಿ ಹಸು ಇಲ್ಲದಿರುವುದನ್ನು ಕಂಡು, ಹಸು ಇಲ್ಲಿಲ್ಲದಿದ್ದರೆ ಮತ್ತೆಲ್ಲಿ ಹೋಯಿತು ಎಂದು ಯೋಚಿಸುತ್ತಾ ಹುಡುಕಲು ಹೊರಡುತ್ತಾನೆ. ಆದರೆ ಅವನಿಗಿಂತ ಮೊದಲೇ ಟಾಡ್ ಹಸುವನ್ನು ಹುಡುಕಿರುತ್ತಾನೆ. ಇದನ್ನು ಕಂಡು ಫಿಲಿಪ್ಗೆ ಸಿಟ್ಟು ಬರುತ್ತದೆ. ಆದರೂ ಅವನು ಟಾಡ್ನನ್ನು ಹೊಗಳುತ್ತಾನೆ. ಆಗ ಟಾಡ್ ಹೇಳುತ್ತಾನೆ,
ಗೆಳೆಯ, ಬೇಜಾರು ಮಾಡಿಕೊಳ್ಳಬೇಡ. ಆದರೆ ನೀನೇ ಈ ಹಸುವನ್ನು ಹುಡುಕಿದ್ದೀಯಾ ಎಂದು ಹುಡುಗಿಯರಿಗೆ ಹೇಳಬೇಕೆಂದು ನಾನು ಬಯಸುತ್ತೇನೆ. ಫಿಲಿಪ್ ಕೇಳುತ್ತಾನೆ, ಸರಿ, ಆದರೆ ನನಗಾಗಿ ನೀನು ಇದನ್ನು ಯಾಕೆ ಮಾಡುತ್ತಿದ್ದೀಯಾ? ಅವನು ಹೇಳುತ್ತಾನೆ, ಬ್ರದರ್, ನಿನ್ನಿಂದಲೇ ನಾನು ಇಲ್ಲಿದ್ದೇನೆ. ನೀನು ಒಂದು ಬೋರ್ಡ್ ಮೇಲೆ ಇನ್ನೂ ಒಬ್ಬ ಮನುಷ್ಯ ಬದುಕಿದ್ದಾನೆ ಎಂದು ಬರೆಯದಿದ್ದರೆ ನಾನು ಈ ನಗರಕ್ಕೆ ಬರುತ್ತಿರಲಿಲ್ಲ ಮತ್ತು ಮೆಲಿಸ್ಸಾಳನ್ನು ಭೇಟಿಯಾಗುತ್ತಿರಲಿಲ್ಲ. ಈಗ ನನ್ನ ಬಳಿ ಗೆಳೆಯರಿದ್ದಾರೆ, ಹಸುವಿದೆ, ಇದರಿಂದ ನಾನು ತುಂಬಾ ಸಂತೋಷವಾಗಿದ್ದೇನೆ. ಇದೆಲ್ಲ ನಿನ್ನಿಂದಲೇ ಅಲ್ಲವೇ? ರಾತ್ರಿ ಎಲ್ಲರೂ ಕುಳಿತಿದ್ದಾಗ ಫಿಲಿಪ್ ಹೇಳುತ್ತಾನೆ, ನೋಡಿ, ನನಗೆ ಹಸು ಸಿಕ್ಕಿತು. ಎಲ್ಲರೂ ಖುಷಿಯಾಗುತ್ತಾರೆ. ನಂತರ ರಾತ್ರಿ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಮಲಗಿದ್ದಾಗ ಕ್ಯಾರಲ್ ಜೋರಾಗಿ ಕಿರುಚಲು ಪ್ರಾರಂಭಿಸುತ್ತಾಳೆ. ಅವಳ ಮನೆಗೆ ಹೋಗಿ ನೋಡಿದರೆ ಹಸು ಕ್ಯಾರಲ್ ಮನೆಯೊಳಗೆ ನುಗ್ಗಿರುತ್ತದೆ. ಇದನ್ನು ಕಂಡು ಫಿಲಿಪ್ ಅವಳನ್ನು ಗೇಲಿ ಮಾಡುತ್ತಾನೆ. ಆಗ ಕ್ಯಾರಲ್ ಹೇಳುತ್ತಾಳೆ, ಸರಿ, ಹಸು ಇಲ್ಲೇ ಇರಲಿ. ಈಗ ನಾನು ನನ್ನ ಹಸ್ಬೆಂಡ್ ಜೊತೆ ಅವನೇ ಮನೆಯಲ್ಲಿ ಇರುವ ಸಮಯ ಬಂದಿದೆ. ಇದನ್ನು ಕೇಳಿ ಫಿಲಿಪ್ ಮುಖ ಬಾಡಿ ಹೋಗುತ್ತದೆ. ನಂತರ ಅವರಿಬ್ಬರು ಬೆಡ್ ಮೇಲಿರುವಾಗ ಕ್ಯಾರಲ್ ತನ್ನ ಕಾಲುಗಳಿಗೆ ತೆಂಗಿನ ಎಣ್ಣೆ ಹಚ್ಚಿಕೊಳ್ಳುತ್ತಾಳೆ. ಇದನ್ನು ನೋಡಿ ಫಿಲಿಪ್ಗೆ ಸಿಟ್ಟು ಬರುತ್ತದೆ. ನಾನು ಯಾರ ಜೊತೆ ಸಿಕ್ಕಿ ಹಾಕಿಕೊಂಡೆ ಎಂದುಕೊಳ್ಳುತ್ತಾನೆ. ಅದಲ್ಲದೆ ಕ್ಯಾರಲ್ ಮಲಗುವಾಗ ಆಮ್ಲಜನಕದ ಮಾಸ್ಕ್ ಹಾಕಿಕೊಂಡು ಮಲಗುತ್ತಿದ್ದಳು. ಅದರಿಂದ ತುಂಬಾ ಶಬ್ದ ಬರುತ್ತಿತ್ತು ಮತ್ತು ಫಿಲಿಪ್ಗೆ ನಿದ್ದೆ ಮಾಡಲು ಆಗುತ್ತಿರಲಿಲ್ಲ. ಆದರೆ ಅವನು ಪಾಪ ಏನೂ ತಾನೇ ಮಾಡಲು ಸಾಧ್ಯ. ಮರುದಿನ ಬೆಳಿಗ್ಗೆ ಫಿಲಿಪ್ ಬೆಡ್ರೂಮ್ನಿಂದ ಕೆಳಗೆ ಬಂದಾಗ ತನ್ನ ಪೇಂಟಿಂಗ್ನಲ್ಲಿ ಏನೋ ವ್ಯತ್ಯಾಸ ಇರುವುದನ್ನು ಗಮನಿಸುತ್ತಾನೆ. ಯಾರೋ ಅದರ ಮೇಲೆ ನಾಯಿ ಮರಿಯ ಚಿತ್ರ ಬಿಡಿಸಿದ್ದರು. ಅವನು ಕ್ಯಾರಲ್ ಹತ್ತಿರ ಕೇಳುತ್ತಾನೆ, ಈ ನಾಯಿ ಮರಿಯನ್ನು ಇಲ್ಲಿ ಯಾರು ಬಿಡಿಸಿದ್ದು? ಇನ್ನು ಮುಂದೆ ನನ್ನ ಪೇಂಟಿಂಗ್ ಮುಟ್ಟುವ ಅಗತ್ಯವಿಲ್ಲ. ನಂತರ ಅವನ ಅಶ್ಲೀಲ ಮ್ಯಾಗಜೀನ್ಗಳು ಅಲ್ಲಿಲ್ಲದಿರುವುದನ್ನು ಕಂಡು ಕ್ಯಾರಲ್ ಹತ್ತಿರ ಕೇಳುತ್ತಾನೆ. ಕ್ಯಾರಲ್ ಹೇಳುತ್ತಾಳೆ, ನಾನು ಅದನ್ನು ಪ್ಯಾಕ್ ಮಾಡಿ ಗ್ಯಾರೇಜ್ನಲ್ಲಿ ಇಟ್ಟಿದ್ದೇನೆ. ಆಗ ಅವಳು ಒಂದು ಅಡ್ವರ್ಟೈಸಿಂಗ್ ಪ್ಲೇಟ್ ನೀಡಿ, ಇದನ್ನು ನೋಡಿಕೊಂಡೇ ನಿನ್ನ ಕೆಲಸ ಮಾಡಿಕೋ ಎನ್ನುತ್ತಾಳೆ. ಇದೆಲ್ಲವೂ ಫಿಲಿಪ್ನ ತಾಳ್ಮೆಯ ಮಿತಿ ಮೀರಿರುತ್ತದೆ. ಅವನು ಮನೆಯಿಂದ ಹೊರಬರುತ್ತಾನೆ. ಹೋಗುವಾಗ ಕ್ಯಾರಲ್ ಅವನಿಗೆ ಒಂದು ಶಾಪಿಂಗ್ ಲಿಸ್ಟ್ ಕೊಡುತ್ತಾಳೆ. ಫಿಲಿಪ್ ಆ ಸಾಮಾನುಗಳನ್ನೆಲ್ಲ ತರುತ್ತಾನೆ. ಆದರೆ ನಂತರ ಅವೆಲ್ಲವನ್ನು ಒಟ್ಟುಗೂಡಿಸಿ ಬೆಂಕಿ ಹಚ್ಚುತ್ತಾನೆ. ದೇವರಿಗೆ ಬೈಯುತ್ತಾ ಹೇಳುತ್ತಾನೆ, ನೀನು ಯಾಕೆ ನನ್ನ ಜೊತೆ ಹೀಗೆ ಮಾಡುತ್ತಿದ್ದೀಯಾ? ಆ ದಪ್ಪನಿಗೆ ಮೆಲಿಸ್ಸಾಳಂತಹ ಸುಂದರಿ ಸಿಕ್ಕಿದಳು, ನನಗೆ ಈ ಕಸ ಸಿಕ್ಕಿತೆ. ನಾನು ಕೂಡ ಒಬ್ಬ ಒಳ್ಳೆಯ ಹುಡುಗಿಯನ್ನು ಡಿಸರ್ವ್ ಮಾಡುತ್ತೇನೆ. ಅಷ್ಟರಲ್ಲಿ ಅವನ ಎದುರಿಗೆ ಒಂದು ಕಾರ್ ಬಂದು ನಿಲ್ಲುತ್ತದೆ. ಅದರಿಂದ ಇಬ್ಬರು ಸುಂದರ ಹುಡುಗಿಯರು ಕೆಳಗಿಳಿಯುತ್ತಾರೆ. ಅವರನ್ನು ಕಂಡು ಫಿಲಿಪ್ ದೇವರಿಗೆ ಹೇಳುತ್ತಾನೆ, ವಾಹ್, ನೀನು ತುಂಬಾ ಬೇಗ ನನ್ನ ಪ್ರಾರ್ಥನೆ ಕೇಳಿಸಿಕೊಂಡೆ. ಇತ್ತ ಆ ಇಬ್ಬರು ಹುಡುಗಿಯರು ಕೂಡ ಫಿಲಿಪ್ನನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಅವರಿಗೆ ತಮ್ಮ ಮೊದಲ ರಾತ್ರಿ ಆಚರಿಸಲು ಒಬ್ಬ ಸಂಗಾತಿ ಸಿಕ್ಕಿದ ಎಂದುಕೊಳ್ಳುತ್ತಾರೆ. ಅಷ್ಟಕ್ಕೂ ಆ ಇಬ್ಬರು ಹುಡುಗಿಯರು ಯಾರು? ಫಿಲಿಪ್ ಅವರ ಜೊತೆ ಇರಲು ಸಾಧ್ಯವಾಗುತ್ತದೆಯೇ ಅಥವಾ ಅವನ ಹಣೆಬರಹದಲ್ಲಿ ಇನ್ನೂ ಕೆಟ್ಟದ್ದು ಇದೆಯೇ? ತಿಳಿಯಲು ನೋಡುತ್ತೀರಿ. ಧನ್ಯವಾದಗಳು.